ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರು ಹೊರವಲಯದ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭೀಕರ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಪಟಾಲಮ್ಮ ಬಡಾವಣೆಯ ಬಾಡಿಗೆ ಮನೆಯಲ್ಲಿ 30 ವರ್ಷದ ಇಳಿಕಲ್ ಮೂಲದ ಅಕ್ಷತಾ ಎಂಬ ಮಹಿಳೆಯ ಕೊಳೆತ ಶವ ಪತ್ತೆಯಾಗಿದೆ. ಈ ತಿಂಗಳ 20ರಂದು ಮನೆಯಿಂದ ದುರ್ವಾಸನೆ ಬರ್ತಿದ್ದ ಹಿನ್ನೆಲೆಯಲ್ಲಿ ಸ್ಥಳೀಯರು ಕಿಟಕಿ ತೆರೆದು ನೋಡಿದಾಗ ಶವ ಕಂಡು ಬಂದಿದ್ದು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಆರಂಭದಲ್ಲಿ ಪೊಲೀಸರು ಯುಡಿಆರ್ ಪ್ರಕರಣ ದಾಖಲಿಸಿದ್ರು. ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಉಸಿರುಗಟ್ಟಿಸಿ ಕೊಲೆ ಮಾಡಿರುವುದು ದೃಢಪಟ್ಟಿದೆ. ತನಿಖೆಯಲ್ಲಿ ನಾನಾ ಸಾಹೇಬ್ ಎಂಬಾತನ ಮೇಲೆ ಶಂಕೆ ವ್ಯಕ್ತವಾಗಿದ್ದು ಆತ ಪರಾರಿಯಾಗಿದ್ದಾನೆ. ಆರೋಪಿಗಾಗಿ ಪೊಲೀಸರು ವಿಶೇಷ ತಂಡಗಳನ್ನು ರಚಿಸಿ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಮೃತ ಅಕ್ಷತಾ ಈ ಹಿಂದೆ 2014ರಲ್ಲಿ ಕೃಷ್ಣ ಎಂಬುವವರನ್ನ ವಿವಾಹವಾಗಿದ್ದು 2 ಮಕ್ಕಳಿದ್ದಾರೆ. ನಂತರ ಕೆಲಸದ ಸ್ಥಳದಲ್ಲಿ ಪರಿಚಯವಾದ ನಾನಾ ಸಾಹೇಬ್ ಜೊತೆಗಿನ ಸಂಬಂಧವೇ ಕೊಲೆಗೆ ಕಾರಣ ಆಗಿರಬಹುದು ಎಂಬ ಅನುಮಾನ ವ್ಯಕ್ತವಾಗಿದೆ. ಸದ್ಯ ಜಿಗಣಿ ಪೊಲೀಸರು ಪ್ರಕರಣದ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಏನಂದರೆ ಒಂದು ಲವ್ ಜಿಹಾದ್ ಕೇಸ್ ಆಗಿದೆ. ಹುಡುಗಿ ಹೆಸರು ಅಕ್ಷತಾ, ನಮ್ಮ ಹಿಂದೂ ಹುಡುಗಿ. ಮದುವೆ ಆಗಿ 2 ಮಕ್ಕಳಿರೋ ಹುಡುಗಿನ ಒಬ್ಬ ಮುಸ್ಲಿಂ ಯುವಕ ಕರ್ಕೊಂಡು ಬಂದಿದ್ದಾನೆ. ಅಂದರೆ ಅವನು ಎಷ್ಟರ ಮಟ್ಟಿಗೆ ಅವಳ ತಲೆಗೆ ತುಂಬಿರ್ಬೋದು ಅವನ ವಿಚಾರಗಳನ್ನ. ಸೊ ಇವಾಗ ಬಂದ್ಬಿಟ್ಟು ಅವರು ಪಿ ಜಿನಲ್ಲಿ ಇದ್ಕೊಂಡು ಅವರು ಒಂದು ಕೊಲೆ ಆಗಿದೆ. ಅಂದರೆ ಹೊಡೆದ್ಬಿಟ್ಟು ಸಾಯಿಸ್ಬಿಟ್ಟು 3-4 ಡೇಸ್ ಆದಮೇಲೆ ಅದು ವಿಚಾರ ಬೆಳಕಿಗೆ ಬಂದು FIR ಆಗಿದೆ. ಸೊ ಅದ್ರ ಬಗ್ಗೆನೇ ಇನ್ನೂ ಆ ಹುಡುಗ ಸಿಕ್ಕಿಲ್ಲ. ಅದ್ರ ಬಗ್ಗೆನೇ ಇವತ್ತು ನಮ್ಮ ಸಂಘಟನೆಯವರೆಲ್ಲ ಬಂದು ಇಲ್ಲಿ ಸ್ಟೇಷನ್ ಹತ್ರ ನಿಂತಿದ್ದಾರೆ ಅದಕ್ಕೋಸ್ಕರ. ಸೊ ಯಾಕೆ ಇದು ಈ ಥರ ಆಗ್ತಾ ಇದೆ ಅಂದರೆ, ನಾವು ನಮ್ಮ ಹೆಣ್ಮಕ್ಳಿಗೆ ಎಜುಕೇಷನ್ ಕೊಡೋದ್ರಲ್ಲಿ, ನಮ್ಮ ಧರ್ಮದ ಶಿಕ್ಷಣ ಕೊಡೋದ್ರಲ್ಲಿ ನಮ್ಮ ಅಪ್ಪ ಅಮ್ಮ ಎಡುತ್ತಾ ಇದ್ದಾರೆ ಅಂತ ನಂಗೆ ತುಂಬ ಅನಿಸುತ್ತೆ. ಯಾಕೆಂದರೆ ನೋಡಿ, ಇವಾಗ ಕೋಲಿವಿನ್ ಅಂತ